ವೀಕ್ಷಕರೇ ನಮಸ್ಕಾರ. ನಾನು ಕೃಷ್ಣಮೂರ್ತಿ ಹೆಬ್ಬಾರ್. ಇಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಳಗಾವಿ, ಶಿವಮೊಗ್ಗಗಳಲ್ಲಿ ಹೆಚ್ಚೆಚ್ಚಾಗಿ ಹರಡುತ್ತಿರುವಂಥ ಮಂಗನ ಕಾಯಿಲೆ ಕುರಿತು ನಮ್ಮ ಜೊತೆ ತಮ್ಮ ಮಾಹಿತಿಯನ್ನು, ವಿಶೇಷವಾದ ಅನುಭವವನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ನಡುವಿನ ಬೆಳಗಾವಿ ಮತ್ತು ಉತ್ತರ ಕನ್ನಡದ ಮಂಗನ ಕಾಯಿಲೆ ವಿಶೇಷ ವಿಭಾಗದ ಕ್ಷೇತ್ರ ಕಾರ್ಯಕ್ರಮಾಧಿಕಾರಿಯಾಗಿ ಕೆಲಸ ಮಾಡುತ್ತಿರುವಂಥ ನಮ್ಮ ಹೊನ್ನಾವರದ ಹೆಮ್ಮೆಯ ವೈದ್ಯರಾದ ಡಾಕ್ಟರ್ ಸತೀಶ್ ಶೇಟ್ ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಶಿಷ್ರೆ. ಡಾಕ್ಟರ್ ಸತೀಶ್ ಶೇಟ್ ಎಂದರೆ ಸದಾ ಹಸನ್ಮುಖಿಯಾದ, ಜನಮುಖಿಯಾದ, ಜನರ ಜೊತೆ ಬೆರೆತು ಅರಿತ ವೈದ್ಯರಾಗಿ ಇಂದು ನಮ್ಮ ನಡುವೆ ಹೆಮ್ಮೆಯಿಂದ ಬಾಳುತ್ತಿರುವ ಅಪರೂಪದ ವೈದ್ಯರಾಗಿದ್ದಾರೆ. ಇವರು ಮೂಲತಃ ಕರ್ಕಿ ಊರಿನವರು. ನಮ್ಮ ಕರ್ಕಿ ಊರಿನ ಪ್ರಭಾಕರ್ ಶೇಟ್ ಮತ್ತು ಮೋಹಿನಿ ದಂಪತಿಗಳ ಪುತ್ರ. ಕನ್ನಡ ಶಾಲೆಯಲ್ಲಿ ಓದಿ ಅನಂತರ ಸಿದ್ಧಾರ್ಥ ಕಾಲೇಜಿನಲ್ಲಿ ವೈದ್ಯಕೀಯ ಪದವಿಯನ್ನು ಪಡೆದು ಬಳಕೂರು ಮತ್ತು ಕಡತೋಕ್ಕದಲ್ಲಿ ಅಲ್ಲಿಯ PHCಯಲ್ಲಿ ಆರೋಗ್ಯಾಧಿಕಾರಿ ಕೆಲಸ ಮಾಡಿ ಇದೀಗ ಕಳೆದ 5-6 ವರ್ಷಗಳಿಂದ ಮಂಗನ ಕಾಯಿಲೆಯ ಕಾರ್ಯಕ್ರಮಾಧಿಕಾರಿಯಾಗಿ 2 ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ ಅಪರೂಪದ ಅನುಭವವನ್ನು ಹೊಂದಿದ ವೈದ್ಯರು ಇವರು. ಅವರ ಅನುಭವವನ್ನು ನಾವು ಈಗ ನೇರವಾಗಿ ನಿಮ್ಮೆಲ್ಲರ ಪರವಾದ ನಿಮ್ಮ ನಡುವಿನ ಅನುಮಾನಗಳನ್ನು, ಸಂಶಯಗಳನ್ನು ನಿವಾರಣೆಗಾಗಿ, ಒಂದು ಜಾಗೃತಿಗಾಗಿ ಈ ಒಂದು ಅಭಿಯಾನದ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಅಂದರೆ, ಡಾಕ್ಟರ್ ಸತೀಶ್ ಶೆಟ್ರೆ, ಮಂಗನ ಕಾಯಿಲೆ ಅಂದರೆ ಏನು, ಅದು ಹೇಗಿರ್ತದೆ, ಅದನ್ನು ಸ್ವಲ್ಪ ವಿವರಿಸ್ತೀರಾ? ಎಸ್, ಮಂಗನ ಕಾಯಿಲೆ ಅಂದರೆ ಸ್ವಲ್ಪ ಹಿನ್ನೆಲೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು 1956ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಒಂದು ಕ್ಯಾಸ್ನೂರು ಎಂಬ ಒಂದು ಹಳ್ಳಿಯಲ್ಲಿ ಮಾರ್ಚ್ ತಿಂಗಳಲ್ಲಿ ಏನಾಗ್ತದೆ ಅಂತಂದರೆ ಇದ್ದಕ್ಕಿದ್ದಂತೆ ಅಲ್ಲಿ ಮಂಗಗಳು ಸತ್ತೋಗ್ತವೆ. ಆವಾಗ ಅಲ್ಲಿ ಓಡಾಡುವಂಥ ಆ ಒಂದು ಹಳ್ಳಿಯಲ್ಲಿ ಓಡಾಡುವಂಥ ಕಾಡಿಗೆ ಹೋಗುವಂಥ ಜನರಿಗೂ ಕೂಡ ಜ್ವರ ಎಲ್ಲ ಕಾಣಿಸ್ಕೊಳ್ತದೆ. ಆವಾಗ ಅಲ್ಲಿ ಸಾವು ಕೂಡ ಆಗ್ತದೆ. ಆವಾಗ ನಮ್ಮ ಇಲಾಖೆ ಇರ್ಬೋದು ಅಥವಾ ಬೇರೆ ಇಲಾಖೆಯವರೆಲ್ಲ ಸ್ವಲ್ಪ ಎಚ್ಚೆತ್ತುಕೊಂಡು ಅಲ್ಲಿ ಎಲ್ಲ ಒಂದು ಪರಿಶೀಲನೆ ಮಾಡಿದಾಗ ಅಲ್ಲಿ ಕೆಲವೊಂದು ಮಂಗಗಳು ಸತ್ತೋಗ್ತಾ ಇರ್ತವೆ, ಮತ್ತೆ ಓಡಾಡುವಂಥ ಜನರಿಗೂ ಜ್ವರ ಬಂದಿರ್ತದೆ. ಆವಾಗ ಒಂದು ಸೈಂಟಿಫಿಕ್ ಅಂದರೆ ನಮ್ಮದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಅಲ್ಲಿಂದ ಕೂಡ ಒಂದು ವಿಜ್ಞಾನಿಗಳು ಬಂದುಬಿಟ್ಟು ಅಮೇರಿಕಾದ ರಾಕ್ ಫೆಲ್ಲರ್ ಫೌಂಡೇಶನ್ ಕೂಡ ಸಹಾಯ ಮಾಡಿಬಿಟ್ಟು ಅಲ್ಲಿರುವಂಥ ಸತ್ತಿರುವಂಥ ಮಂಗನ ಪೋಸ್ಟ್ ಮಾರ್ಟಮ್, ಆಮೇಲೆ ಯಾರಿಗೆ ಜ್ವರ ಬಂದಿರ್ತಾರೆ ಅವರ ರಕ್ತದ ಮಾದರಿಗಳನ್ನ ತೆಗೆದುಬಿಟ್ಟು ಅಲ್ಲಿ ಓಡಾಡುವಂಥ ರೋಡೆಂಟ್ಸ್, ನಾವು ಇಲಿ, ಹೆಗ್ಗಣ ಎಲ್ಲ ಓಡಾಡ್ತಿರ್ತವೆ, ಅವುಗಳ ಒಂದು ಬ್ಲಡ್ ಅನ್ನು ತೆಗೆದುಬಿಟ್ಟು ಅಲ್ಲಿ ಸತ್ತಂಥ ಪ್ರಾಣಿಗಳಲ್ಲಿರುವಂಥ ಉಣುಗನ್ನ ಟೆಸ್ಟ್ ಮಾಡಿದಾಗ ಒಂದು ಸೆಪ್ರೇಟ್ ಅಂತ ಒಂದು ವೈರಸ್ಸು ಪತ್ತೆ ಆಗ್ತದೆ ಅಲ್ಲಿ. ಅದನ್ನ ಆವಾಗ ಆ ಒಂದು ವೈರಸ್ಗೆ ಏನು ಹೆಸರಿಡ್ತಾರೆ ಅಂದರೆ ಕ್ಯಾಸನೂರು ಕಾಡಿನ ಕಾಯಿಲೆ ವೈರಸ್ ಅಂತ ಇಡ್ತಾರೆ. ಈ ವೈರಸ್ನಿಂದ ಬರುವಂಥ ರೋಗವನ್ನು ಕ್ಯಾಸನೂರು ಕಾಡಿನ ಕಾಯಿಲೆ ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ಏನಾಗ್ತದೆ ಅಂದರೆ ಹೆಚ್ಚಿನ ಭಾಗದಲ್ಲಿ ಮಂಗಗಳು ಸತ್ತೋಗಿರೋದ್ರಿಂದ ಅದಕ್ಕೆ ಮಂಗನ ಕಾಯಿಲೆ ಅಂತಲೂ ಕೂಡ ಕರೀತಾರೆ. ಹೀಗೆ ಒಟ್ಟಾರೆ ಮಂಗನ ಕಾಯಿಲೆ ಅನ್ನೋದು ಹೆಸರು ಬಂದದ್ದು ಹೀಗೆ. ಹೌದು. ಈಗ ಮುಂದಿನದಾಗಿ ನೋಡೋಣ ಅಂದರೆ, ಈ ಮಂಗನ ಕಾಯಿಲೆ ಅದು ವಿಶೇಷವಾಗಿ ಜನರ ನಡುವೆ ಹೇಗೆ ಹರಡುತ್ತದೆ? ಇದು ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದರೆ ಬರೋರೆ. ಈ ಮಂಗನ ಕಾಯಿಲೆ ಇದೆಯಲ್ಲ, ಆ್ಯಕ್ಚುಲಿ ಇದನ್ನು ಮಂಗನ ಕಾಯಿಲೆ ಹೇಳೋದಕ್ಕಿಂತ ಉಣುಗಿನ ಕಾಯಿಲೆ ಅಂತ ಹೇಳಿದ್ರೆ ಒಂದು ಸಮಂಜಸ ಅದು. ಹೌದು. ಯಾಕಂದರೆ ಈ ಕಾಯಿಲೆ ಹರಡಲಿಕ್ಕೆ ಉಣ್ಣೆಗಳು ಕಾರಣ. ಉಣ್ಣೆಗಳಲ್ಲಿ ವೈರಸ್ ಹೇಗೆ ಬರ್ತದೆ? ಈ ಕಾಡಲ್ಲಿರುವಂಥ ಸಣ್ಣ ಸಣ್ಣ ಸಸ್ತನಿಗಳಲ್ಲಿ ವೈರಸ್ ಆಲ್ರೆಡಿ ಇದೆ, ಅವನ್ನು ನಾವು ನ್ಯಾಚುರಲ್ ಹೋಸ್ಟ್ ಅಂತ ಹೇಳ್ತೀವಿ. ಈ ಉಣುಗುಗಳಿಗೇನು ರಕ್ತ ಇಲ್ಲದೆ ಈ ಉಣುಗುಗಳು ಬದುಕಲ್ಲ, ಟಿಕ್ಸ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ. ನಮ್ಮ ಈ ಒಂದು ಕೋಸ್ಟಲ್ ಬೆಲ್ಟಲ್ಲಿ ಏನಾಗಿದೆ, ಹೆಚ್ಚಿಗೆ ಪ್ರಮಾಣದಲ್ಲಿ ಎಚ್ ಸ್ಪೈನಿಜರ್ ಅಂತ ಒಂದು ಉಣುಗಿದೆ. ಈ ಉಣುಗುಗಳ ಈ ತರಗಲೆಗಳ ನಡುವೆ ಎಲ್ಲೋ ಇರ್ತದೆ. ಈ ಉಣುಗುಗಳೇನಾಗ್ತದೆ, ಈಗ ಎಲೆಗಳ, ನೀವು ಹೇಳ್ದಂಗೆ ಎಲೆಗಳ ಕೆಳಗಡೆ ಹೋಗಿ ಅವಿತುಕೊಂಡಿರ್ತವೆ ಕಾಡಿನಲ್ಲಿ ಹೋದವರಿಗೆ. ಹೌದು. ಆವಾಗ ಏನಾಗ್ತದೆ, ಒಂದ್ಸಲ ಮಳೆ ಬಿದ್ದಾಗ ಆ ಭಾಗದಲ್ಲಿ ಅದು ಆಕ್ಟಿವ್ ಆಗ್ತದೆ. ಆಕ್ಟಿವ್ ಆದಾಗ ಅದಕ್ಕೇನೋ ಬ್ಲಡ್ ಬೇಕಾಗ್ತದೆ. ಅವಾಗ ಬ್ಲಡ್ ಬೇಕಾದಾಗ ದೊಡ್ಡ ಉಣುಗುಗಳು ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಅವಲಂಬಿಸಿರ್ತವೆ. ಅಂದ್ರೆ ಈಗ ನಮ್ಮ ಮಳೆಗಾಲದಲ್ಲಿ ನಮ್ಮ ದನಕರುಗಳು, ಯಾವುದೇ ಒಂದು ದೊಡ್ಡ ಪ್ರಾಣಿಗಳು ಹೋಗಿರ್ಬೋದು, ಅದಕ್ಕೆ ಕಚ್ತದೆ ಅದು. ಆವಾಗ 1 ವಾರದ ನಂತರ ರಕ್ತವನ್ನು ಹೀರ್ಕೊಂಡು ಕೆಳಗಡೆ ಬಂದಾಗ ಅಲ್ಲಿ ಹೆಣ್ಣು ಇದೆಯಲ್ಲ, ಮಳೆಗಾಲದ ಕೊನೆಯಲ್ಲಿ ಮೊಟ್ಟೆಗಳನ್ನು ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಒಂದು ಸಲ ಈ ಉಣುಗು ಮೊಟ್ಟೆ ಇಟ್ಟರೆ 7,000 ಮೊಟ್ಟೆಗಳನ್ನು ಇಡ್ತದೆ. ಜೊತೆಗೆ
ನಮ್ಮ ಚಳಿಗಾಲದಲ್ಲಿ ಏನಾಗ್ತದೆ, ಇದು ನೆಕ್ಸ್ಟ್ ಸ್ಟೇಜಿಗೆ ಹೋಗ್ತದೆ, ಅಂದರೆ ಲಾರ್ವಾ ಆಗಿ ಕನ್ವರ್ಟ್ ಆಗ್ತದೆ ಮೊಟ್ಟೆಯಿಂದ. ಆಮೇಲೆ ನಮ್ಮ ಬೇಸಿಗೆ ಟೈಮ್ನಲ್ಲಿ ಮತ್ತೆ ಇದು ನಮಗೆ ನಿಂಪು ಸ್ಟೇಜ್ ಮತ್ತೊಂದು ಸ್ಟೇಜಿಗೆ ಹೋಗ್ತದೆ. ಬಟ್ ಈ ಮಂಗನಕಾಯಿಲೆ ಹರಡಬೇಕಾದ್ರೆ ಈ ಟಿಕ್ಸು ಕಾಡಲ್ಲಿರುವಂಥ ಸಣ್ಣ ಪ್ರಾಣಿಗಳನ್ನು ಕಚ್ಚಿದಾಗ ಅಲ್ಲಿರುವಂಥ ವೈರಸ್ಸು ಟಿಕ್ಸ್ಗೆ ಬರ್ತದೆ, ಅದೇ ಉಣಿಗಿಗೆ ಬರ್ತದೆ. ಉಣಿಗೇನಾದರೂ ಮಂಗ ಅಥವಾ ಮನುಷ್ಯನಿಗೆ ಕಚ್ಚಿದಾಗ ಇಲ್ಲಿ ಆಂಪ್ಲಿಫೈ ಆಗ್ತದೆ ವೈರಸ್ಸು, ಒಂದಿದ್ದದ್ದು ಎರಡು ಅಲ್ಲಿ. ಅಂದರೆ ಬೇರೆ ಪ್ರಾಣಿಗಳು ಸಾವಿಲ್ಲ, ಮನುಷ್ಯ ಮತ್ತು ಮಂಗನಲ್ಲಿ ಮಾತ್ರ ಇಂಥ ವೈರಸ್ ಇರುವಂಥ ಉಣಿಗೆನ ಕಚ್ಚಿದಾಗ ಸಾವಾಗ್ತದೆ. ಅಂದರೆ ಮನುಷ್ಯ ಏನಾದರೂ ಕಾಡಿಗೆ ಕಟ್ಟಿಗೆ ತರಲಿಕ್ಕೆ ಹೋದಾಗ ಅಥವಾ ದರಕಲ ತಂದಾಗ ಅಥವಾ ಸತ್ತ ಪ್ರಾಣಿಯ ಅಕ್ಕಪಕ್ಕ ಏನಾದ್ರು ಓಡಾಡಿದಾಗ ಈ ಉಣಿಗೆನಾಗಿದ್ರು ಮನುಷ್ಯನಿಗೆ ಕಚ್ಚಿಬಿಟ್ಟು ಮನುಷ್ಯನಿಗೆ ಈ ಒಂದು ವೈರಸ್ ಬಂದು ರೋಗ ಬರುವಂಥ ಸಾಧ್ಯತೆ ಇರ್ತದೆ. ಸರಿ, ಅದರ ಲಕ್ಷಣಗಳು ಏನಾದರೂ ಹೇಳ್ತೀರಾ? ಇದು ಲಕ್ಷಣ ಏನಂದರೆ ನಮ್ಮ ಬೇರೆ ಕಾಯಿಲೆಗೆ ಮೇನ್ ಆಗಿ ಡೆಂಗು ಥರನೇ ಲಕ್ಷಣಗಳಿವೆ. ಇಲ್ಲಿ ಸಡನ್ ಆಗಿ ಜ್ವರ ಬರುವಂಥದ್ದು, ಮೈಕೆ ನೋವು ಇರ್ತದೆ, ಮೊದಲೇ ಜ್ವರ ಬರ್ತದೆ, ಫಸ್ಟ್ ಜ್ವರ ಅಕ್ಯೂಟ್ ಆನ್ಸೆಟ್ ಆಫ್ ಜ್ವರನೇ ಇರ್ತದೆ. ಆಮೇಲೆ ಮೈಕೆ ನೋವು, ಆಮೇಲೆ ಕಣ್ಣು ಕೆಂಪಾಗುವುದು, ಮತ್ತು ಇತರೆ ಈ ಅವನಿಗೆ ಹೊಟ್ಟೆ ನೋವು, ವಾಂತಿ, ಬೇದಿ ಕೂಡ ಪ್ರಾರಂಭ ಆಗ್ಬೋದು. ಇದೆಲ್ಲ ಉಣುಗು ಕಚ್ಚಾದ 1 ವಾರ ನಂತರ ಪ್ರಾರಂಭ ಆಗುವಂಥ ಲಕ್ಷಣಗಳಿವು. ಮತ್ತೇನಾಗ್ತದೆ, ಕೆಲವೊಬ್ಬರಿಗೆ ಇಮ್ಯುನಿಟಿ, ಇದೆಲ್ಲ ಏನಂದ್ರೆ ಲಕ್ಷಣಗಳು ಬರ್ಲಿಕ್ಕೆ ಇಮ್ಯುನಿಟಿ ಡಿಪೆಂಡ್ ಆಗಿರ್ತದೆ. ಅವನ ರೋಗ ನಿರೋಧಕ ಶಕ್ತಿ ಹೆಚ್ಚಿದ್ರೆ ಅದು ತೊಂದರೆ ಕೊಡಲ್ಲ. ಅಂದ್ರೆ ಇದು ವೈರಲ್ ಕಾಯಿಲೆ ಆಗಿರೋದ್ರಿಂದ ಅದೇ ಅವರ ರೋಗ ನಿಶ್ಚಿತ ಕಡಿಮೆ ಆಯ್ತು ಅಂದ್ರೆ 1 ವಾರದಲ್ಲಿ ಅವನಿಗೆ ರಕ್ತಸ್ರಾವ ಉಂಟಾಗ್ತದೆ. ರಕ್ತಸ್ರಾವ ಯಾಕೆ ಉಂಟಾಗ್ತದೆ ಅಂದ್ರೆ ಇರಲಿ, ಇದು ಮೇನ್ ಆಗಿ ಪ್ಲೇಟ್ಲೆಟ್ ಕೌಂಟನ್ನು ಕಡಿಮೆ ಮಾಡ್ತದೆ, ಅದಕ್ಕೆ ರಕ್ತಸ್ರಾವ ಆಗ್ತದೆ. ನೆಕ್ಸ್ಟ್ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಬ್ರೈನ್ಗೂ ಕೂಡ ಅಂದ್ರೆ ಎನ್ಕೆಫಲೈಟಿಸ್ ಆಗಿ ಡೆತ್ ಆಗುವಂಥ ಸಾಧ್ಯತೆ ಹೆಚ್ಚಿಗೆ ಇರ್ತದೆ. ಅಂದ್ರೆ ಅದನ್ನ ಮತ್ತು ಸರಿಯಾಗಿ ಒಂದು ಉದಾಹರಣೆ ಕೊಟ್ಟು ಹೇಳಿ. ಉದಾಹರಣೆ ಅಂತ ಹೇಳಿದ್ರೆ, ಅವನೀಗ ತಕ್ಷಣನೇ ಹಾಸ್ಪಿಟ್ಲಿಗೆ ಹೋಗಿಲ್ಲ, ಚೆಕಪ್ ಏನೂ ಆಗಿಲ್ಲ ಅಂತ ಹೇಳಿದ್ರೆ ಅವನ ರೋಗ ನಿಶ್ಚಿತ ಅಂದ್ರೆ 2ನೇ ದಿವಸಕ್ಕೆ ಏನಾಗ್ತದೆ, ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗ್ತದೆ, ಬಿಳಿ ರಕ್ತಗಳು ಕಡಿಮೆ ಆಗ್ತದೆ, ರೋಗ ನಿಶ್ಚಿತ ಮತ್ತೂ ಕಡಿಮೆ ಆಗ್ಬಿಟ್ಟು ಅವನಿಗೆ ಎಲ್ಲಾ ಕಡೆನೂ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತದೆ. ಬ್ಲೀಡಿಂಗ್ ಆಗ್ತದೆ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಇರೋದ್ರಿಂದ. ಅಂದ್ರೆ ಅವನಿಗೆ ಗಮ್ ಬ್ಲೀಡಿಂಗ್ ಇರ್ಬೋದು, ನಮ್ದು ಜೀರ್ಣಾಂಗ ಇದ್ರಲ್ಲೂ ಕೂಡ ಬ್ಲೀಡಿಂಗ್ ಆಗ್ಬೋದು, ಯೂರಿನಲ್ ಮೂತ್ರದಲ್ಲೂ ಕೂಡ ಆಗ್ಬೋದು. ಇದೆಲ್ಲ ಆದಾಗ ಏನಾಗ್ತದೆ, ಅವನಿಗೆ BP ಡೌನ್ ಆಗ್ತದೆ, ಕೋಮಾ ಸ್ಟೇಜಿಗೆ ಹೋಗ್ಬೋದು. ಆಮೇಲೆ ಮತ್ತೊಂದು ತೊಂದರೆ ಅಂದ್ರೆ ಈ ಕಾಯಿಲೆಯಲ್ಲಿ 2ನೇ ಸ್ಟೇಜ್ ಇದೆ, ಬೈಪೇಸಿಕ್ ನೇಚರ್ ಅಂತ ಹೇಳ್ತೀವಿ. 2ನೇ ಸ್ಟೇಜಿಗೆ ಬಂದಾಗ ಒಂದು 3 ವಾರ ಗ್ಯಾಪ್ ಇರ್ತದೆ. ಮತ್ತೊಂದ್ಸಲ ಬಂದಾಗ ಏನಾಗ್ತದೆ, ಅವನಿಗೆ ಮೇನ್ ಆಗಿ CNS ಅಂದ್ರೆ ನಮ್ಮ ಮೆದುಳಿನ ಒಂದು ಹೊರಪದರವನ್ನ ಇನ್ಫೆಕ್ಷನ್ ಮಾಡ್ತದೆ. ಆವಾಗ ಏನಾಗಬಹುದು, ಅವನು ಇವನ್ ಲೈಟ್ ನೋಡ್ರೆ ಅವನಿಗೆ ತೊಂದರೆ ಆಗುವಂಥದ್ದು, ಮತ್ತೆ ಟ್ರೆಮರ್ಸು ಅಂದ್ರೆ ರಿಜಿಡಿಟಿ ಎಲ್ಲನೂ ಕೂಡ ಬ್ರೈನಿಗೆ ಇಫೆಕ್ಟ್ ಆಗಿಬಿಟ್ಟು, ಅಂದ್ರೆ ಇದರಲ್ಲಿ ಏನಂತಂದ್ರೆ ಮಂಗನ ಕಾಯಿಲೆಯಲ್ಲಿ ಒಂದು 100 ಜನಕ್ಕೆ ಬಂದ್ರೆ 3 ರಿಂದ 5 ಜನ ಸಾವು ಆಗುವಂಥದ್ದು ನಿಶ್ಚಿತವಾಗಿರುತ್ತದೆ. ಜೊತೆಗೆ 2ನೇ ಸ್ಟೇಜಿಗೆ ಹೋದ್ರೆ 10% ಅಲ್ಲಿ ಡೆತ್ ರೇಟ್ ಇದೆ. ಈ ಒಂದು ಕಾರಣ. ಈಗ ಉತ್ತರ ಕನ್ನಡದಲ್ಲಿ 7 ಜನ ಸಾವು ಆಗಿದಾರಲ್ಲ. ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಇದನ್ನ ತಡೆಗಟ್ಟೋದ್ರ ಬಗ್ಗೆ ಸರ್ಕಾರ ನಿಮ್ಮ ಕಾರ್ಯಕ್ರಮಾಧಿಕಾರಿಗಳ ಮುಖಾಂತರ ಅಥವಾ ಬೇರೆ ಬೇರೆ ವಲಯದಲ್ಲಿ ಮಾಡಿದಂಥ ಸಭೆಗಳ ಮುಖಾಂತರ ಜಾಗೃತಿ ಕಾರ್ಯಕ್ರಮ ಅದನ್ನು ಹೇಗೆ ಮಾಡಬಹುದು ಅಥವಾ ಹೇಗೆ ಮಾಡ್ತಾ ಇದೆ? ಈ ಒಂದು ಮಂಗನ ಕಾಯಿಲೆ ಕಾರ್ಯಕ್ರಮ ಇದೆಲ್ಲ ನಿಯಂತ್ರಣ ಕಾರ್ಯಕ್ರಮ, ಇದು ನಿರಂತರವಾದ ಇಡೀ ವರ್ಷ ಮಾಡುವಂಥ ಕಾರ್ಯಕ್ರಮ ಇದು. ಯಾಕಂತಿದ್ರೆ ನಾವೇನು ಮಾಡ್ತೀವಿ, ಈಗ ನಮಗೆ ಮೇನ್ ಆಗಿ ಇಲ್ಲಿ ಉಣುಗು ಕಚ್ಚಬಾರ್ದು ಅಂತ ಒಂದು ಮೇನ್ ಉದ್ದೇಶ ಇರ್ತದೆ. ಉಣುಗಿಂದನೇ ಈ ಒಂದು ಕಾಯಿಲೆ ಬರುವಂಥದ್ದು. ಅದಕ್ಕೋಸ್ಕರ ನಾವು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಮಳೆಗಾಲ ಪ್ರಾರಂಭ ಆಗೋ ಟೈಮ್ನಲ್ಲಿ ನಾವು ವೆಟರ್ನರಿ ಡಿಪಾರ್ಟ್ಮೆಂಟ್ ಇದೆ, ನಮ್ಮ ಪಶುಸಂಗೋಪನಾ ಇಲಾಖೆಯವರಿಗೆ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ಯಾರ ಮನೆಯಲ್ಲಿ ಕೊಟ್ಟಿಗೆ ಇದೆ, ಜಾನುವಾರುಗಳಿವೆ, ಅಲ್ಲಿ ಉಣುಗಿರ್ತದೆ, ಅವನ್ನ ಸಾಯಿಸುವಂಥ ಪ್ಲಾನ್ ಮಾಡಬೇಕು. ಯಾಕಂತಿದ್ರೆ ಅವು ಒಂದು ಉಣುಗು ಮೊಟ್ಟೆ ಇಟ್ಟು, ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆ, 7,000 ಮೊಟ್ಟೆಗಳನ್ನ ಇರ್ತದೆ. ಅಂದರೆ ಅದರ ಪಾಪ್ಯುಲೇಷನ್ ಅನ್ನು ಕಡಿಮೆ ಮಾಡಿದ್ರೆ ಉಣುಗಿನ ಒಂದು ಸಂತತಿ ಕಡಿಮೆ ಮಾಡಿ ಕಚ್ಚುವ ಸಾಧ್ಯತೆಯನ್ನು ಕಡಿಮೆ ಮಾಡೋದು. ಅದಕ್ಕೋಸ್ಕರ ಅವ್ರ ಹತ್ರ ಕೆಲವೊಂದು ಔಷಧಿಗಳಿವೆ, ಯಾರು ಪಶುಸಂಗೋಪನಾ ಇಲಾಖೆಯವ್ರ ಹತ್ರ. ನಾವು ಅವ್ರ ಹತ್ರ ಕೇಳಿದಾಗ ಅವರು ಕೊಟ್ಟಿಗೆ ಮತ್ತು ಜಾನುವಾರು ಮೇಲೆ ಟಿಕ್ ಸಾಯಿಸುವಂಥ ಟಿಕ್ ಕಿಲ್ಲರ್ ಅನ್ನೋ ಔಷಧಿಯನ್ನು ಸ್ಪ್ರೇ ಮಾಡ್ತಾರೆ. ಅದರಿಂದ ಒಂದು ಭಾಗದಲ್ಲಿ ನಾವು ಉಣುಗನ್ನ ಸಂತತಿಯನ್ನು ಕಡಿಮೆ ಮಾಡ್ಲಿಕ್ಕಾಗ್ತದೆ. 2ನೇದು ಏನು ಮಾಡ್ತೀವಿ ಅಂತಂದರೆ, ನಾವು ಎಲ್ಲಿ ಮಂಗ ಸಾವಾಗ್ತದೋ ಅದನ್ನು ನಾವು ಸೆಂಟಿನಲ್ ಇವೆಂಟ್ ಅಂತ ನಾವು ತಗೊಳ್ತೇವೆ. ಅಂದ್ರೆ ಮುನ್ಸೂಚನೆ, ಅದು ಮಂಗಗಳ ಸಾವು ಈ ಕಾಯಿಲೆಗೆ ಒಂದು ಮುನ್ಸೂಚನೆ. ಯಾಕಂತಂದ್ರೆ ಸಹಜವಾಗಿ ಅಲ್ಲ, ಅಸಹಜವಾಗಿ ಸಾಯ್ತವೆ. ಎಸ್, ಅಸಹಜವಾದ ಸಾವನ್ನ ನಾವು 4 ಇಲಾಖೆಯವರು, ನಾವು ಬರೀ ನಮ್ಮ ಆರೋಗ್ಯ ಇಲಾಖೆ ಹೇಳಲ್ಲ, ಇಲ್ಲಿ ನಮ್ಮ ಪಂಚಾಯತಿಯವರು,
ಆಮೇಲೆ ನಮ್ಮದು ವೆಟರ್ನರಿ ಡಿಪಾರ್ಟ್ಮೆಂಟು, ಆಮೇಲೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಸೇರಿ ಯಾಕೆ ಮಂಗ ಸುತ್ತೋಗಿದೆ, ಏನಾಗಿರ್ಬೋದು, ಮತ್ತು ಮಂಗನ ಒಂದು ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಬಿಟ್ಟು ನಾವು ಸ್ಯಾಂಪಲನ್ನು ನಮ್ಮ NIV ಪುಣೆಗೂ ಕಳಿಸ್ಕೊಡ್ತೇವೆ. ಅಂದರೆ ಆ ಟೈಮ್ನಲ್ಲೂ ಕೂಡ ನಾವು ಎಲ್ಲ 4 ಇಲಾಖೆಯವರು ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು ಒಂದು. ಆಮೇಲೆ ಅದೇ ಸಮಯದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಅಲ್ಲಿರುವಂಥ ಪ್ರತಿಯೊಂದು ಮನೆಗೂ ಕೂಡ ಒಂದೊಂದು ಕರಪತ್ರಗಳನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ ನಮ್ಮ ಇಲಾಖೆಯಿಂದ. ಈ ಥರ ಒಂದು ಕರಪತ್ರದಲ್ಲಿ ಏನಂತಂದರೆ ಈ ಮಂಗನ ಕಾಯಿಲೆ ಹೇಗೆ ಹರಡ್ತದೆ, ಅದನ್ನು ನಾವು ಹೇಗೆ ನಾವು ತಡೆಗಟ್ಟಬಹುದು ಅಂತಲೂ ಕೂಡ ವಿಷಯ ಇರ್ತದೆ. ಪ್ರತಿಯೊಂದು ಮನೆಗೂ ಕೂಡ ನಮ್ಮ ಇಲಾಖೆಯಲ್ಲಿ ಆಶಾ ಕಾರ್ಯಕರ್ತ ಅಂತ ನೀವು ಕೇಳಿದ್ರಿ, ಪ್ರತಿಯೊಂದು ಮನೆಗೂ ಹೋಗಬೇಕು, ಮನೆಯಲ್ಲೂ ಒಂದನ್ನು ಅಣಿಸ್ಲಿಕ್ಕೆ ನಾವು ಹೇಳಿದೀವಿ. ಇದು ಒಂದು ಕಾರ್ಯಕ್ರಮ. ಜೊತೆಗೆ ನಮ್ಮ ಪಂಚಾಯತಿಯಿಂದ ನಾವೇನ್ ಮಾಡ್ತೀವಿ, ಮೈಕಿಂಗ್ ಅನ್ನ ಮಾಡ್ತೀವಿ. ಅಂದ್ರೆ ಈ ಒಂದು ಭಾಗದಲ್ಲಿ ಮಂಗನ ಕಾಯಿಲೆ ಇದೆ ಅಂತ ಒಂದು ಪ್ರಚಾರ ಆಗ್ತದೆ. ಜೊತೆಗೆ ಮಂಗ ಸತ್ತಾಗ 2 ಕಿಲೋಮೀಟರ್ ರೇಂಜಲ್ಲೂ ಕೂಡ ಅವರು ಮೈಕಿಂಗ್ ಮಾಡ್ತಾರೆ ಪಂಚಾಯತಿಯಿಂದ. ಇದು ಒಂದು. ಆಮೇಲೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು 7 ತಾಲೂಕಿನಲ್ಲಿ ಮಂಗನ ಕಾಯಿಲೆ ಇದೆ ಈಗ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ. ನಾವೇನ್ ಮಾಡ್ತೀವಿ, ತಾಲೂಕು ಅಂದ್ರೆ ನಮ್ದು ಮೇನ್ ಆಗಿ ಸಿದ್ದಾಪುರ, ಸಿರ್ಸಿ, ಹೊನ್ನಾವರ, ಭಟ್ಕಳ, ಅಂಕೋಲ ಮತ್ತೆ ಕುಮಟಾ ಮತ್ತೆ ನಮ್ಮ ಜೋಯಿಡಾದಲ್ಲಿ 7 ತಾಲೂಕಲ್ಲಿ ಮಂಗನ ಕಾಯಿಲೆ ಇದೆ. ಅಲ್ಲಿ ಏನ್ ಮಾಡ್ತೀವಿ ಅಂತಿದ್ರೆ ಅಲ್ಲಿ ನಾವು ಎಂಡಿಮಿಕ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಪ್ರತಿ ವರ್ಷ ಅಲ್ಲಿ HMT ಪಾಸಿಟಿವ್ ಅಂತ ಹೇಳ್ತೀವಿ ನಾವು. H ಅಂದ್ರೆ ಹ್ಯೂಮನ್, M ಅಂದ್ರೆ ಮಂಕಿ, T ಅಂದ್ರೆ ಟಿಕ್ಸ್ ಅಂದ್ರೆ ಮನುಷ್ಯನಲ್ಲಿ ಪ್ರಕರಣ ಪಾಸಿಟಿವ್ ಬಂದ್ರು ಕೂಡ ಆ ಏರಿಯಾ ಎಂಡೆಮಿಕ್. M ಅಂದ್ರೆ ಮಂಕಿ ಡೆತ್ ಆದಾಗ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಅಲ್ಲಿ ಪಾಸಿಟಿವಿಟಿ ಬಂದ್ರು ಕೂಡ ಎಂಡೆಮಿಕ್. T ಅಂದ್ರೆ ನಾವೇನ್ ಮಾಡ್ತೀವಿ, ಮಂಗಸತ ಪ್ರದೇಶದಲ್ಲಿ ಅಥವಾ ಹೋದ ವರ್ಷ ಹೆಚ್ಚಿಗೆ ಜ್ವರ ಇದ್ದ ಪ್ರದೇಶದಲ್ಲಿ ನಾವು ಟಿಕ್ಸ್ ಅನ್ನ ಕಲೆಕ್ಟ್ ಮಾಡ್ತೀವಿ, ಉಣಗನ್ನ ಕಲೆಕ್ಟ್ ಮಾಡ್ತೀವಿ. ಅಲ್ಲಿ ಏನಾದ್ರೂ ಪಾಸಿಟಿವ್ ಬಂದ್ರು ಕೂಡ ಅದು ಎಂಡೆಮಿಕ್ ಅಂತ ಹೇಳ್ತೀವಿ. ಈ ತಾಲೂಕಲ್ಲಿ ಎಷ್ಟು ಮನೆಗಳಿವೆಲ್ಲ ಎಂಡೆಮಿಕ್, ಪ್ರತಿಯೊಂದು ಮನೆಗೂ ಕೂಡ 1 ರಿಂದ 2 ಈ ಒಂದು ಆಯಿಲ್ ಅನ್ನು ಕೊಡ್ತೀವಿ ನಾವು. ಇದನ್ನ ನಾವು ಡೇಪಾ ಅಂತ ಕರಿತೀವಿ, ಡೈಥೈಲ್ ಫಿನೈಲ್ ಎಸಿಟಮೈಡ್ ಅಂತ. ಇದು ಟಿಕ್ ರಿಪೆಲೆಂಟ್ ತರ ಕೆಲಸ ಮಾಡ್ತದೆ. ಅಂದ್ರೆ ನೀವು ಬೇರೆ ಉಣ್ಣೆ ಹೋಗುವಾಗ ಇದನ್ನ ಏನ್ ಮಾಡ್ಬೇಕಂತಂದ್ರೆ ಅವರು ಕಾಡಿಗೆ ಹೋಗುವಾಗ ಆದಷ್ಟು ಹೆಚ್ಚಿಗೆ ಬಟ್ಟೆಯನ್ನು ಹಾಕೊಂಡು ಹೋಗ್ಬೇಕು ಒಂದು. ಆಮೇಲೆ ತೆರೆದ ಭಾಗಗಳಿಗೆ ಕೈ, ಕಾಲು ಮತ್ತೆ ನಮ್ದು ಬೆನ್ನು ಹಿಂದ್ಗಡೆಗೆ ಒಂದೊಂದು ಹುಂಡನ್ನು ಹಾಕೊಂಡ್ರು ಸಾಕಿದು. ಈ ಒಂದು ಸ್ಮೆಲ್ಲಿಗೆ ಉಣುಗುಗಳು ನಮ್ಮ ಹತ್ರ ಬರಲ್ಲ. ನಮ್ಗೆ ನೀವು ಇಲ್ಲಿ ಇಟ್ಟದ್ದೇ ನಮಗೂ ಬರ್ತಾ ಉಂಟು. ಹೌದು, ಈ ತರ ಇದು ಆಕ್ಟ್ ಮಾಡ್ತದೆ. ಅಂದ್ರೆ ಟಿಕ್ ರಿಪೆಲೆಂಟ್ ತರ ಕೆಲಸ ಮಾಡ್ತದೆ. ಉಣ್ಣೆ ನಿಷ್ಕರ್ಷಕವಾಗಿ ಅಂದ್ರೆ ಈ ಸ್ಮೆಲ್ಲಿಗೆ ಉಣುಗಳು ನಮ್ಮ ಹತ್ರ ಬರಲ್ಲ, ನಮ್ ಕಚ್ಚಲ್ಲ, ಈ ಒಂದು ಕಾಯಿಲೆ ಬರಲ್ಲ. ಇದು ನಮ್ಮ ಉದ್ದೇಶ. ಇದನ್ನ ಪ್ರತಿಯೊಂದು ಮನೆಗೂ ಹೋಗಿ ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮವನ್ನ ನಮ್ಮ ಸಿಬ್ಬಂದಿಗಳು, ಆಶಾ ವರ್ಕರ್ ಮಾಡ್ತಾ ಇದ್ದಾರೆ. ಹೌದು. ಸುಮಾರು ಈಗ ಎಷ್ಟು ಜನ ಸಿಬ್ಬಂದಿಗಳು ಆತರ ಮಾಡ್ತಾ ಇದ್ದಾರೆ? ಅಂದ್ರೆ 7 ತಾಲೂಕಿನಲ್ಲಿರುವಂತ ಆರೋಗ್ಯ ಸಿಬ್ಬಂದಿ ಎಲ್ಲರೂ ಸಿಬ್ಬಂದಿಗಳು, ಜೊತೆಗೆ ನಮ್ಗೆ ಬೇರೆ ಇಲಾಖೆಯವರು. ಈಗ ಸದ್ಯದ ಸ್ಥಿತಿಯಲ್ಲಿ ಉತ್ತರ ಕನ್ನಡದಲ್ಲಿ ಎಷ್ಟು ಜನ ಮಂಗನ ಕಾಯಿಲೆ ಪೀಡಿತರಿದ್ದಾರೆ ನಿಮ್ಮ ಲೆಕ್ಕದಲ್ಲಿ? ಈಗ ನಿಮ್ಗೆ ಪ್ರತಿದಿನ ಲೆಕ್ಕ ಬರ್ತದೆ. ಈಗ ಜನವರಿಯಿಂದ ನೋಡ್ಲಿಕ್ಕೆ ಹೋದ್ರೆ 86 ರೋಗಿಗಳು ನಮ್ಮ ಇದರಲ್ಲಿ ಉತ್ತರ ಕನ್ನಡದಲ್ಲಿ ಇದ್ರು. ಅವರಲ್ಲಿ ನಮಗೆ ಬೇಜಾರು ಸಂಗತಿ ಅಂತಿದ್ರೆ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕೂಡ 7 ಜನ ಡೆತ್ ಆಗಿದ್ದಾರೆ. ಈಗ ಅದರಲ್ಲಿ 6 ಜನ ನಮ್ಮ ಸಿದ್ದಾಪುರ ತಾಲೂಕಿನಲ್ಲಿ ಡೆತ್ ಆಗಿದ್ದಾರೆ, 1 ಮಾತ್ರ ನಮ್ಗೆ ಸಿರ್ಸಿ ತಾಲೂಕಲ್ಲಿ. ಜೊತೆಗೆ ಬೇರೆಯವರೆಲ್ಲರೂ ಕೂಡ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ತಾಲೂಕು ಹಾಸ್ಪಿಟ್ಲ್ ಇರ್ಬೋದು, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ಅಥವಾ ನಮ್ಮ ಮಣಿಪಾಲಲ್ಲೂ ಕೂಡ ಹೋಗಿ ಚೇತರಿಕೆಯನ್ನು ಕಂಡಿದ್ದಾರೆ. ಆದರೆ ಅವರು ಬೇಗ ಭೇಟಿಯಾಗಿ ಅದನ್ನು ಮಾಡಿಕೊಂಡ್ರೆ ಏನು ತಕ್ಷಣ ತಕೊಂಡ್ರೆ ಅದು ಏನು ತೊಂದರೆ ಇಲ್ಲ. ಬೇಗ ಅಂದ್ರೆ ನಮ್ಗೇನು ಇಲ್ಲಿ ಪ್ರತಿಯೊಬ್ಬರದ್ದು ಜವಾಬ್ದಾರಿ ಇರ್ತದೆ. ಈಗ ವೈದ್ಯನಾದ ನನ್ನ ಜವಾಬ್ದಾರಿ ಇರ್ತದೆ, ನಾಗರಿಕರಾಗಿ ಬೇರೆ ರೋಗಿಗಳಿಗೂ ಕೂಡ ಒಂದು ಜವಾಬ್ದಾರಿ ಬರಬೇಕು. ಅಂದ್ರೆ ನನ್ಗೆ ಜ್ವರ ಬಂದಿದೆ, ಇಷ್ಟೆಲ್ಲ ಅಂದ್ರೆ ಲಕ್ಷಣಗಳಿದೆ, ತಕ್ಷಣ ನಾನು ಹೋಗಿ ಚಿಕಿತ್ಸೆ ಮಾಡ್ಕೋಬೇಕು ಅಂತ ಒಂದು ಬಂದ್ರೆ ತಪಾಸಣೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಇದು ಸ್ವಲ್ಪ ಡೆಡ್ಲಿಯೆಸ್ಟ್ ಪೆಥೋಜನ್ ಇದು, ಅಂದ್ರೆ ಈ ಒಂದು ವೈರಸ್. ಯಾಕಂತಂದ್ರೆ ಈ ರೋಗವನ್ನು ಪತ್ತೆ ಮಾಡೋದು ಸಾಮಾನ್ಯ ಲ್ಯಾಬಲ್ಲಿ ಆಗಲ್ಲ. ಇದಕ್ಕೆ ಲ್ಯಾಬ್ ಇರೋದೇ ನಮ್ದು ಇಡೀ ದೇಶದಲ್ಲಿ ಎಲ್ಲಿಲ್ಲ ಅಂತ ಹೇಳಿದ್ರೆ ನಮ್ದು NIV ಪುಣೆದಲ್ಲಿ ರಕ್ತವನ್ನು ಪರೀಕ್ಷೆ ಮಾಡ್ತಾರೆ. ಜೊತೆಗೆ ನಮ್ದು ವಿಡಿಎಲ್ ಶಿವಮೊಗ್ಗ ಅಂತ ಒಂದು ಲ್ಯಾಬ್ ಇದೆ, ಅಲ್ಲಿ ಪತ್ತೆ ಮಾಡ್ತಾರೆ. NIV ಅವರದೇ ಬೆಂಗಳೂರಲ್ಲಿ ಒಂದು ಬ್ರಾಂಚ್ ಇದೆ, ಅಲ್ಲಿ ಪತ್ತೆ ಮಾಡ್ತಾರೆ. ಜೊತೆಗೆ ನಮ್ಮ ಮಣಿಪಾಲು KMC ಮಣಿಪಾಲಲ್ಲೂ ಕೂಡ ಈ ಒಂದು ವೈರಸ್ ಅನ್ನ ಪತ್ತೆ ಮಾಡುವಂತ ಲ್ಯಾಬ್ಗಳಿವೆ. ಅಂದ್ರೆ ಇದು ಹೈಲಿ ಪೆಥೋಜೆನಿಕ್ ವೈರಸ್ ಇರೋದ್ರಿಂದ ನಾವು ಸ್ವಲ್ಪ ಕಾಳಜಿಯಿಂದ ಇರಬೇಕು. ಈಗ ನೀವು ಕಾರ್ಯಕ್ರಮಾಧಿಕಾರಿಯಾಗಿ 2 ಜಿಲ್ಲೆಗಿದ್ದೀರಿ, ನಿಮಗೆ ಸಾಕಷ್ಟು ಫಂಡ್ಗಳು ಸರಿಯಾಗಿ ಬರ್ತಾ ಇದೆಯಾ ಸರ್ಕಾರದಿಂದ? ಏನು ತೊಂದರೆ ಇಲ್ಲ? ಸರ್ಕಾರದಿಂದ ನಮಗೆ ಹೆಚ್ಚಿನ ಒಂದು ಸಹಕಾರ ಇದೆ. ಅಂದ್ರೆ ಇಲ್ಲಿ ಮಾರಣಾಂತಿಕವಾಗಿರುವಂತ ಕಾಯಿಲೆಗೋಸ್ಕರ ನಮ್ಗೆ ಎಲ್ಲಾ ಇಲಾಖೆಯಿಂದನೂ ಕೂಡ ಸಹಕಾರ ಇದೆ. ಈ ಮರಣ ಹೊಂದಿದವರಿಗೆ ಏನಾದ್ರು ಪರಿಹಾರ ಏನಾದ್ರು ಕೊಡ್ತೀರಾ? ಪರಿಹಾರವನ್ನ ನಮ್ಗೆ 2019ರಲ್ಲಿ ಒಂದು 6 ಜನ ಡೆತ್ ಆಗಿತ್ತು. ಆಮೇಲೆ 20ರಲ್ಲಿ ಒಬ್ಬರು ಡೆತ್ ಆಗಿತ್ತು. ಆವಾಗ ಏನಾಗಿತ್ತು ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳ ಒಂದು ಪರಿಹಾರ ನಿಧಿಯಿಂದ ಅವರಿಗೆ ನಾವು ಆ ಸಮಯದಲ್ಲಿ 2 ಲಕ್ಷವನ್ನ ನಮ್ಮ ಸರ್ಕಾರವೇ ಕೊಟ್ಟಿತ್ತು. ಈ ಬಾರಿನೂ ಕೂಡ ನಮ್ಮ
ಆಡಳಿತ ಇರ್ಬೋದು, ಉಸ್ತುವಾರಿ ಸಚಿವರು ಕೂಡ ಹೇಳಿದ್ದಾರೆ, ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಇದಕ್ಕೆ ಉಳಿದಂತೆ ಫಂಡ್ಗಳೇನು ಔಷಧೋಪಚಾರಕ್ಕೆ ಮುಂಜಾಗ್ರತಾ ಕ್ರಮಕ್ಕೆಲ್ಲ ಕೊಡೋದಕ್ಕೆ ಏನು ಕಡಿಮೆ ಆಗಿದೆ? ಯಾವುದಕ್ಕೂ ಕೊರತೆ ಇಲ್ಲ ಸರ್. ಎಲ್ಲ ರೀತಿ ಸಹಕಾರ ನಿಮ್ಗೆ ಸಿಗ್ತಾ ಇದೆ. ಆ ದೃಷ್ಟಿಯಿಂದ ಒಂದು ರೀತಿಯಲ್ಲಿ ನೀವು ತೆಗೆದುಕೊಂಡ್ರು. ಆದರೆ 7 ಜನ ಡೆತ್ ಆಗೋದಕ್ಕೆ ಮುಖ್ಯ ಕಾರಣ ಏನಿರ್ಬೋದು? ಮುಖ್ಯ ಕಾರಣ ಅಂತ ಹೇಳಿದ್ರೆ ಅವರ ನಿರ್ಲಕ್ಷ್ಯನ. ಒಂದು ಅಂದ್ರೆ ಕೆಲವೊಬ್ರು ಏನಾಯ್ತು ಅಂತ ಹೇಳಿದ್ರೆ ಲೇಟ್ ಆಗಿ ಬಂದ್ರು ಅವರು. ಅಂದ್ರೆ ಕೆಲವೊಂದು ಕೊನೆಗೆದಾಗಿ ಜನರ ಅಸಹಕಾರನು ಕೂಡ ನಮ್ಗೆ ಆಯ್ತು. ಅದರಿಂದ ಅಂದ್ರೆ ಆ ನಿಷ್ಕಾಳಜಿಯಿಂದನೇ ಕೆಲವೊಂದು ಡೆತ್ ಆಗಿದೆ. ಅಂದ್ರೆ ತಕ್ಷಣ ಬಂದಿದ್ರೆ ಅದರಲ್ಲಿ ಅಂದ್ರೆ ನಿಮ್ಮ ವೈದ್ಯಕೀಯ ವತಿಯಿಂದ ಏನಾದರೂ ನೆಗ್ಲಿಜೆನ್ಸ್ ಏನಾದರೂ ಆಗಿದೆ? ಮತ್ತೆ ಆ ಥರ ಆಗೇ ಇಲ್ಲ. ಅಂದ್ರೆ ನಾವು ಅಕ್ಟೋಬರಿಂದನೇ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಿದ್ದೀವಿ. ಅದರಿಂದ ನಿಮ್ಮ ಇಲಾಖೆಯಿಂದ ನಿರ್ಲಕ್ಷ್ಯದಿಂದ ಏನಾಗೋದು ಭಾಳ ಕಡಿಮೆ. ಆ ದೃಷ್ಟಿಯಿಂದ ನೀವು ಯಶಸ್ವಿಯಾಗಿದ್ದೀರಿ ಮತ್ತು ತನ್ಮೂಲಕವಾಗಿ ಇಡೀ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಮರ್ಥವಾಗಿ ನೀವು ಅದನ್ನು ನಡೆಸ್ಕೊಳ್ತಾ ಇದ್ದೀರಿ. ಆ ಕಾರಣದಿಂದ ನಮ್ಮ ನುಡಿಸಿರಿ ವಾಹಿನಿ ನಿಮಗೆ ವಿಶೇಷ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತದೆ. ಯಾಕೆಂದರೆ ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಮಾಹಿತಿ ಮತ್ತು ಇನ್ನೂ ಹೆಚ್ಚು ಶೈಕ್ಷಣಿಕವಾದ ಅದನ್ನು ಜನರಿಗೆ ಮುಟ್ಟಿಸುವಂಥ ಸಂದರ್ಭದಲ್ಲಿ ನೀವು ನಮ್ಮ ಜೊತೆಗೆ ಇರಬೇಕು. ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಬಹು ಆಸಕ್ತಿಯಿಂದ ತಾವು ಬಂದು ಸಮಯವನ್ನು ನೀಡಿ ಚರ್ಚೆಯಲ್ಲಿ ಪಾಲ್ಗೊಂಡು ನಮ್ಮ ವೀಕ್ಷಕರಿಗೆ, ಸಾಮಾನ್ಯ ಜನರಿಗೆ ಅತಿ ಉತ್ತಮವಾದ ಅಪರೂಪದ ಮಾಹಿತಿಗಳನ್ನು ನೀವು ನೀಡಿದ್ದೀರಿ. ಅದಕ್ಕೋಸ್ಕರ ನಮ್ಮ ವಾಹಿನಿ ಪರವಾಗಿ ನಿಮಗೆ ವಿಶೇಷ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಮಸ್ಕಾರ.